ಕರ್ತನಲ್ಲಿ ನಮಗೆ ಅತ್ಯಂತ ಪ್ರಿಯರಾದ ದೇವಮಕ್ಕಳೆಲ್ಲರಿಗೂ ಈ ಉದಯಕಾಲ ಸಮಯದಲ್ಲಿ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭವನ್ನು ತಿಳಿಸುತ್ತೇನೆ. ಐ ಬ್ರಿಂಗ್ ಗ್ರೀಟಿಂಗ್ಸ್ ಇನ್ ದ ನೇಮ್ ಆಫ್ ಜೀಸಸ್. ಎಲ್ಲರೂ ಚೆನ್ನಾಗಿದ್ದೀರಾ? ಕ್ಷೇಮವಾಗಿದ್ದೀರಾ? ನಿಮ್ಮ ಕುಟುಂಬ ಕ್ಷೇಮವಾಗಿದೆಯಾ? ಪ್ರತಿದಿನವೂ ಕೂಡ ನಿಮಗೋಸ್ಕರ ಬಲವಾದ ಪ್ರಾರ್ಥನೆ ನಡೆಯುತ್ತಾ ಇದೆ ಕ್ರೈಸ್ಟ್ ವರ್ಷಿಪ್ ಸೆಂಟರ್ ಅಲ್ಲಿ. ಜಾನ್ ವೆಸ್ಲಿ ಮಿನಿಸ್ಟ್ರೀಸ್ ಅಲ್ಲಿರುವಂತಹ ಪ್ರೇಯರ್ ಪಾರ್ಟ್ನರ್ಸ್ ಪ್ರಪಂಚ ವ್ಯಾಪ್ತಿಯಾಗಿ ವಿಸ್ತಾರವಾಗಿದ್ದಾರೆ. ಅವರೆಲ್ಲರೂ ಕೂಡ ನಿಮಗೋಸ್ಕರ ಪ್ರಾರ್ಥಿಸುತ್ತಾ ಇದ್ದಾರೆ. ದೇವರ ಮಹಾಕೃಪೆಯಿಂದ ರಾಜಮಂಡ್ರಿಯಲ್ಲಿ ಪ್ರಾರಂಭವಾದಂತಹ ಈ ಸೇವೆಯನ್ನು ಅನೇಕ ಶಾಖೆಗಳಾಗಿ ವಿಸ್ತರಿಸುತ್ತಾ ಪ್ರಪಂಚ ವ್ಯಾಪ್ತಿಯಾಗಿ ಅನೇಕ ದೇಶಗಳಲ್ಲಿ ವೈಯಕ್ತಿಕವಾಗಿ ಹೋಗಿ ಸುವಾರ್ತೆ ಸಾರುವುದಕ್ಕೆ ದೇವರು ಸಹಾಯ ಮಾಡಿದ್ದಾರೆ. ಈ ಆನ್ಲೈನ್ ಸೇವೆಯ ಮೂಲಕ ಅಥವಾ ಯೂಟ್ಯೂಬ್ ಮೂಲಕ ಇನ್ನೂ ಅನೇಕ ದೇಶಗಳಲ್ಲಿರುವಂತಹ ದೇವರ ಮಕ್ಕಳನ್ನು ತಲುಪುವಂತೆ ದೇವರು ಸಹಾಯ ಮಾಡುತ್ತಿದ್ದಾರೆ. ನಾನು ರೀಸೆಂಟ್ ಆಗಿ ಅನೇಕ ದೇಶಗಳಿಗೆ ಪ್ರಯಾಣಿಸುತ್ತಿರುವಾಗ ಅನೇಕರು ಕೊಡುತ್ತಾ ಇರುವಂತಹ ಸಾಕ್ಷಿಯೂ ಇದೆ. ಈ ಬೆಳಗಿನ ಜಾವದಲ್ಲಿ ನೀವು ಕೊಡುವಂತಹ ವಾಗ್ದಾನದ ಮೂಲಕವಾಗಿ ನಾವು ಎಷ್ಟು ಆಶೀರ್ವದಿಸಲ್ಪಡುತ್ತಿದ್ದೇವೆ. ಎಲ್ಲಾ ಕೆಲಸವನ್ನು ಈ ವಾಗ್ದಾನ ಸಂದೇಶ ಕೇಳಿದ ನಂತರವಾಗಿ ಪ್ರಾರಂಭಿಸುತ್ತಿದ್ದೇವೆ. ಅದರ ಮೂಲಕ ದಿನವೆಲ್ಲ ಬೇಕಾದ ಧೈರ್ಯವನ್ನು ಹೊಂದಿಕೊಳ್ಳುತ್ತಿದ್ದೇವೆಂದು ಅನೇಕರು ಒಳ್ಳೆಯ ಸಾಕ್ಷಿ ನೀಡುತ್ತಾ ಇದ್ದಾರೆ. ಅದೆಲ್ಲದಕ್ಕೋಸ್ಕರವಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುತ್ತಾ ದೇವರು ನಮಗೆ ಕೊಟ್ಟಂತ ಬಾಧ್ಯತೆಗಾಗಿ ಕರೆಯುವಿಕೆಗಾಗಿ ಆತನಿಗೆ ಮಹಿಮೆ ಸಲ್ಲಿಸುತ್ತೇವೆ. ಈ ದಿನ ವಾಗ್ದಾನಕ್ಕಾಗಿ ಎದುರು ನೋಡುತ್ತಾ ಇದ್ದೀರಲ್ವಾ? ಸತ್ಯವೇದವನ್ನು ತೆಗೆಯೋಣ. 146ನೇ ಕೀರ್ತನೆ 8ನೇ ವಾಕ್ಯವನ್ನು ಓದೋಣ. ಸ್ಯಾಮ್ಸ್ ಚಾಪ್ಟರ್ 146 ಅಂಡ್ ವರ್ಸ್ 8. ಯೆಹೋವನು ಕುರುಡರಿಗೆ ಕಣ್ಣು ಕೊಡುತ್ತಾನೆ, ಯೆಹೋವನು ಕುಗ್ಗಿದವರನ್ನು ಉದ್ಧರಿಸುತ್ತಾನೆ, ಯೆಹೋವನು ನೀತಿವಂತರನ್ನು ಪ್ರೀತಿಸುತ್ತಾನೆ. 3 ಮುಖ್ಯವಾದ ವಿಷಯಗಳನ್ನು ನಾವಿಲ್ಲಿ ನೋಡುತ್ತೇವೆ. ಒಂದು ತೆರೆಯುವಾತನು, ಇನ್ನೊಂದು ಉದ್ಧರಿಸುವಾತನು, ಇನ್ನೊಂದು ಪ್ರೀತಿಸುವಾತನು. ಈ 3 ಪ್ರಾಮುಖ್ಯವಾದ ವಿಷಯವನ್ನು ನಾವು ಇವತ್ತು ಗಮನಿಸೋಣ. ಕುರುಡರಿಗೆ ಕಣ್ಣನ್ನು ತೆರೆಯುವುದಕ್ಕೋಸ್ಕರವಾಗಿ ಯೇಸು ಈ ಲೋಕಕ್ಕೆ ಬಂದರು. ನಮ್ಮೆಲ್ಲರಿಗೂ ಶಾರೀರಿಕವಾಗಿ ಒಳ್ಳೆಯ ಕಣ್ಣುಗಳಿದೆ, ಅದು ಚೆನ್ನಾಗಿ ಕಾಣಿಸುತ್ತಾ ಇದೆ. ಆ ಕಣ್ಣಿನ ಮೂಲಕ ಅನೇಕ ಕಾರ್ಯಗಳನ್ನು ನೋಡುವುದಕ್ಕೆ ಬಯಸುತ್ತೇವೆ. ಆದರೆ ಆತ್ಮಿಕ ಕಣ್ಣುಗಳು ತೆರೆಯಲ್ಪಟ್ಟಿದ್ಯಾ? ನಮ್ಮ ಮನೋನೇತ್ರಗಳು ತೆರೆಯಲ್ಪಟ್ಟಿದ್ಯಾ? ಯೇಸು ಕ್ರಿಸ್ತನು ಈ ಲೋಕಕ್ಕೆ ಯಾಕೆ ಬಂದರು? ಅನೇಕರು ಗೊತ್ತಿಲ್ಲದೆ ಆತನು ಕ್ರೈಸ್ತ ಮತವನ್ನು ಸ್ಥಾಪಿಸುವುದಕ್ಕಾಗಿ ಬಂದಿದ್ದಾರೆ ಎಂಬುದಾಗಿ ಅಂದುಕೊಳ್ಳುತ್ತಾರೆ. ಅನೇಕರು ಗೊತ್ತಿಲ್ಲದೆ ಯೇಸು ಕ್ರಿಸ್ತನೆಂದರೆ ವಿದೇಶದ ಮತ, ವಿದೇಶಿ ದೇವರು, ನಮ್ಮ ದೇಶಕ್ಕೆ ಸಂಬಂಧಪಟ್ಟವರು ಅಲ್ಲ ಎಂಬುದಾಗಿ ಕೆಲವರು ವಾದಿಸುವುದನ್ನು ಕೂಡ ನಾವು ನೋಡುತ್ತೇವೆ. ದೇವರನ್ನು ಕೂಡ ವಿದೇಶೀಯತೆ, ಪ್ರಾಂತ್ಯತೆಗೆ ಹೋಲಿಸುವಂತಹ ದೌರ್ಭಾಗ್ಯಕರವಾದಂತಹ ಪರಿಸ್ಥಿತಿಗೆ ನಾವು ಬಂದಿದ್ದೇವೆ. ದೇವರಿಗೆ ನಾವು ಎಲ್ಲೇನು ಹಾಕುತ್ತಾ ಇದ್ದೇವೆ. ದೇವರು ಅಲ್ಲೇ ಇರಬೇಕು, ಆ ದೇಶವನ್ನು ಬಿಟ್ಟು ಇಲ್ಲಿ ಬರಬಾರದು, ಆ ದೇಶಕ್ಕೆ ಮಾತ್ರ ಪರಿಮಿತ, ಈ ದೇಶಕ್ಕೆ ಬರಬಾರದು ಎಂಬುದಾಗಿ ಒಂದು ರೀತಿಯಾದಂತಹ ಆಧ್ಯಾತ್ಮಿಕವಾದ ಕುರುಡುತನವನ್ನು ಮನುಷ್ಯನು ಹೊಂದಿದ್ದಾನೆ. ಅಂದರೆ ದೇವರು ಎನ್ನುವಂತಹ ಮಾತಿಗೆ ಕೆಲವರಿಗೆ ಅರ್ಥ ಗೊತ್ತಿಲ್ಲ ಎಂಬುದಾಗಿ ಅಂದುಕೊಳ್ಳುತ್ತೇನೆ. ದೇವರು ಅಂದರೆ ಸರ್ವವ್ಯಾಪಿ, ಆತನು ಎಲ್ಲಾ ಕಡೆ ಇರುತ್ತಾನೆ. ಆತನು ಸರ್ವವ್ಯಾಪಿಯಾದ ದೇವರು. ಆತನಿಗೆ ಯಾರು ಕೂಡ ಬೌಂಡ್ರಿ ಹಾಕುವುದಕ್ಕೆ ಆಗಲ್ಲ. ನಾನು ಇಲ್ಲೇ ಇರುತ್ತೇನೆ, ಇದನ್ನು ದಾಟಿ ಬರುವುದಿಲ್ಲ ಎಂದು ದೇವರು ಹೇಳುವುದಿಲ್ಲ. ಆತನು ಎಲ್ಲರಿಗೂ ಸೇರಿದವನು, ಎಲ್ಲರಿಗೂ ಬೇಕಾದವನು, ಪ್ರತಿಯೊಬ್ಬರನ್ನು ಕೂಡ ಪ್ರೀತಿಸುವಂತಹ ದೇವರು. ದೇವರು ಈ ಲೋಕಕ್ಕೆ ಯಾತಕ್ಕಾಗಿ ಬಂದರು ಅಂದರೆ ಆಧ್ಯಾತ್ಮಿಕವಾಗಿ ಕುರುಡುತನದಲ್ಲಿರುವಂತವರ ಕಣ್ಣುಗಳನ್ನು ತೆರೆಯುವುದಕ್ಕೋಸ್ಕರವಾಗಿ ಬಂದರು. ನನ್ನ ಕಣ್ಣನ್ನು ತೆರೆಯಬೇಕೆಂದು, ಅದರ ಮೂಲಕ ದೇವರ ಮಹಿಮೆಯನ್ನು, ಆತನ ಸುವಾರ್ತೆಯ ಪ್ರಭಾವ ನೋಡಬೇಕೆನ್ನುವುದು ದೇವರ ಆಲೋಚನೆ. ಪೌಲನು ಹೇಳುತ್ತಾನೆ ಕೊರಿಂಥದವರಿಗೆ ಬರೆಯುತ್ತಾ, ಈ ಲೋಕ ಸಂಬಂಧವಾದಂತಹ ದೇವರು ಅವಿಶ್ವಾಸಿಗಳ ಮನಕಣ್ಣುಗಳನ್ನು ಕುರುಡಾಗುವಂತೆ ಮಾಡಿದ್ದಾನೆ. ಆದ್ದರಿಂದ ಅವರು ಕ್ರಿಸ್ತನ ಮಹಿಮೆಯನ್ನು ಕಾಣದೆ ಹೋಗಿದ್ದಾರೆ ಎಂಬುದಾಗಿ ಕೊರಿಂಥದವರಿಗೆ ಬರೆದಂತಹ ಪತ್ರಿಕೆಯಲ್ಲಿ ಅಪೊಸ್ತಲನಾದ ಪೌಲನು ಬರೆಯುತ್ತಾರೆ. ಸೈತಾನನ ಪ್ರಪ್ರಥಮವಾದ ಕಾರಣ ಏನೆಂದರೆ ನಿಮ್ಮ ಕಣ್ಣನ್ನು ಮುಚ್ಚುವುದು. ನಿಮ್ಮ ಕಣ್ಣು ಮುಚ್ಚಲ್ಪಟ್ಟಾಗ ದೇವರ ಮಹಿಮೆಯನ್ನು ಕಾಣುವುದಿಲ್ಲ. ಆತನು ಎಷ್ಟು ಪ್ರೀತಿಸುತ್ತಾ ಇದ್ದಾನೋ, ಆತನು ಎಷ್ಟು ಉನ್ನತನೋ, ಶಿಲುಬೆಯಲ್ಲಿ ಆತನು ನಿನಗೋಸ್ಕರ ಮಾಡಿದಂತಹ ತ್ಯಾಗವೆಲ್ಲವೂ ಕೂಡ ಕಾಣುವುದಿಲ್ಲ. ಯಾಕಂದ್ರೆ ನಿನ್ನ ಆತ್ಮಿಕ ಕಣ್ಣುಗಳು ಕುರುಡಾಗಲ್ಪಟ್ಟಿದೆ. ಆದರೆ ಯಾವಾಗ ಕಣ್ಣುಗಳು ತೆರೆಯಲ್ಪಡಬೇಕೆಂಬುದಾಗಿ ದೇವರ ಬಳಿಗೆ ಬರುತ್ತೇವೋ, ಆತನು ನಮ್ಮ ಕಣ್ಣನ್ನು ತೆರೆಯುವುದು ಮಾತ್ರವಲ್ಲ, ಆತನು ನಮಗೋಸ್ಕರವಾಗಿ ಸಿದ್ಧಪಡಿಸಿರುವಂತಹ ಭಾಗ್ಯವನ್ನು ಕಾಣುವಂತೆ ದೇವರು ಸಹಾಯ ಮಾಡುತ್ತಾರೆ. ಎಷ್ಟೋ ಜನರ ಕಣ್ಣುಗಳನ್ನು ದೇವರು ತೆರೆಯುವಂತೆ ಮಾಡಿದ್ದಾರೆ. ಆತನು ಈ ಲೋಕದಲ್ಲಿದ್ದಾಗ ಎರಿಕೋ ಪ್ರಾಂತ್ಯದಲ್ಲಿ ಕುರುಡು ಭಿಕ್ಷಕನಾದ ಬಾರ್ತಿಮಾಯನು ಇದ್ದನು. ಅವನು ಹುಟ್ಟು ಕುರುಡನೆಂಬುದಾಗಿ ವಾಕ್ಯ ಹೇಳುತ್ತದೆ. ಹುಟ್ಟಿದಂದಿನಿಂದ ಕುರುಡನೆ. ಆದರೆ ಯೇಸು ಕ್ರಿಸ್ತನ ಮಾರ್ಗದಲ್ಲಿ ಬರುತ್ತಾ ಇದ್ದಾರೆ ಎಂಬುದಾಗಿ ತಿಳಿದು ಕಿರಿಚಾಡುವುದಕ್ಕೆ ಪ್ರಾರಂಭಿಸುತ್ತಾನೆ. ದಾವಿದನ ಕುಮಾರನೇ, ನನ್ನನ್ನು ಕರುಣಿಸು ಎಂಬುದಾಗಿ. ಅನೇಕರು ಆತನನ್ನು ಸುಮ್ಮನಿರು ಎಂಬುದಾಗಿ ಗದರಿಸಿದಾಗಲೂ ಕೂಡ ಅವನು ಇನ್ನೂ ಹೆಚ್ಚಾಗಿ ಕಿರಿಚಿದನು ಎಂಬುದಾಗಿ ವಾಕ್ಯ ಹೇಳುತ್ತದೆ. ಯೇಸು ಅಲ್ಲಿ ನಿಂತು ಅವನನ್ನು ಕರೆತನಿ ಎಂದಾಗ ಬಾರ್ತಿಮಾಯನು ಅವರ ಬಳಿಗೆ ಬರುತ್ತಾನೆ. ಕರ್ತನು ಕೇಳುತ್ತಾರೆ, ಏನು ಮಾಡಬೇಕನ್ನುತ್ತಿ ಎಂದಾಗ, ನನ್ನ ಕಣ್ಣು ತೆರೆಯಿರಿ ಎಂಬುದಾಗಿ ಕೇಳುತ್ತಾನೆ. ಕೂಡಲೇ ದೇವರು ಆತನ ಕಣ್ಣನ್ನು ತೆರೆಯುವಂತೆ ಮಾಡುತ್ತಾರೆ. ಅವನು ದೇವರ ಹಿಂದೆ ಹೋಗುತ್ತಾನೆ. ಈ ದಿನ ನಮ್ಮ ಜೀವಿತದಲ್ಲಿ ಕರ್ತನನ್ನು ಹಿಂಬಾಲಿಸಿ ನಾವು ಹೋಗಬೇಕು ಅಂದರೆ, ಆತನ ಶ್ರೇಷ್ಠತೆಯನ್ನು ನಮ್ಮ ಜೀವಿತದಲ್ಲಿ ನಾವು ಕಾಣಬೇಕು ಅಂದರೆ, ನಮ್ಮ ಮನೋನೇತ್ರಗಳು, ಆಧ್ಯಾತ್ಮಿಕ ಕಣ್ಣು ತೆರೆಯಲ್ಪಡಬೇಕು. ಕುರುಡರ ಕಣ್ಣನ್ನು ತೆರೆಯುವುದಕ್ಕಾಗಿ ದೇವರು ಈ ಲೋಕಕ್ಕೆ ಬರುತ್ತಾರೆ. ಕುಗ್ಗಿದವರನ್ನು ದೇವರು ಉದ್ಧರಿಸುವಾತನು. ಯಾವ ವಿಧವಾದ ಸಮಸ್ಯೆಯಿಂದ ಈ ದಿನ ಕುಗ್ಗಿ ಹೋಗಿದ್ದೀಯಾ?
ಯಾವ ಇಕ್ಕಟ್ಟು ನಿನ್ನನ್ನು ಬಹಳವಾಗಿ ನಿರುತ್ಸಾಹಪಡಿಸುತ್ತಾ? ಯವನಸ್ಥರು ಈ ದಿನದಲ್ಲಿ ಅತಿ ತೀವ್ರವಾದ ಡಿಪ್ರೆಷನ್ಗೆ ಹೋಗುವುದಕ್ಕೆ ಕಾರಣ ಏನು? ಯಾವುದೋ ವಿಧವಾದ ಸಮಸ್ಯೆಯನ್ನು ಅವರು ಎದುರಿಸುತ್ತಾ, ಒಂದು ವೇಳೆ ಉದ್ಯೋಗವು ಸಿಗದೇ ಇರುವಂತಹ ಕಾರಣಕ್ಕಾಗಿರಬಹುದು, ಪರೀಕ್ಷೆಯಲ್ಲಿ ಉತ್ತೀರ್ಣವಾಗದೇ ಇರುವುದಕ್ಕಾಗಿರಬಹುದು, ಅವರು ಅಂದುಕೊಂಡಂತಹ ಸ್ಥಾನಕ್ಕೆ ಹೋಗಲು ಆಗದೇ ಇರುವುದಕ್ಕಾಗಿರಬಹುದು, ಮದುವೆಯೂ ಆಗಿಲ್ಲವೆಂದೋ, ಮಕ್ಕಳು ಇಲ್ಲವೆಂದೋ, ಆರ್ಥಿಕ ಪರಿಸ್ಥಿತಿ ಸರಿಯಾಗಿಲ್ಲ ಎಂಬುದಾಗಿಯೋ ಎಷ್ಟೋ ಜನ ಈ ದಿನದಲ್ಲಿ ದುಃಖ, ವೇದನೆ, ನಿರುತ್ಸಾಹದಲ್ಲಿ ಹೋಗುತ್ತಾ ಇದ್ದಾರೆ. ದೇವರ ಮಕ್ಕಳೇ, ದೇವರು ನಿಮ್ಮೊಂದಿಗೆ ಮಾತನಾಡುತ್ತಿದ್ದಾರೆ. ನಿಮ್ಮ ದೇವರು ಎಷ್ಟರ ಮಟ್ಟಿಗೆ ಪ್ರೀತಿಸುತ್ತಾ ಇದ್ದಾರೆ ಅಂದ್ರೆ ನಿಮ್ಮನ್ನು ಮೇಲೆತ್ತುವುದಕ್ಕೆ ಇಷ್ಟಪಡುತ್ತಿದ್ದಾರೆ. ನೀನು ಮಾಡಬೇಕಾದ ಕೆಲಸ ಏನು ಗೊತ್ತಾ? ನಿನ್ನ ಹಸ್ತವನ್ನು ಆತನಿಗೆ ಕೊಡುವಂತದ್ದು. ಇಷ್ಟದಿಂದ ದೇವರೇ ನನ್ನನ್ನು ಮೇಲೆತ್ತಿ ದೇವ, ನಾನು ನಿನ್ನ ಮಹಿಮೆಗೋಸ್ಕರ ಜೀವಿಸಬೇಕೆಂದು ಬಯಸುತ್ತೇನೆ. ನನ್ನ ಜೀವಿತದಲ್ಲಿ ಕೊರತೆ ಇರಬಹುದು, ನನ್ನ ಜೀವಿತದಲ್ಲಿ ನಿನ್ನನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಬೇಕೆಂದು ಬಯಸುತ್ತೇನೆ. ಪ್ರತಿ ಪರಿಸ್ಥಿತಿಯಲ್ಲೂ ಬಲಪಡಿಸುವಂತಹ ದೇವರು ನೀವಪ್ಪ. ನನ್ನ ಜೀವಿತದ ಮೂಲಕ ನಿಮ್ಮ ನಾಮವನ್ನು ಮಹಿಮೆಪಡಿಸಿಕೊಳ್ಳಿ ಎಂದು ಪ್ರಾರ್ಥನಾ ಪೂರ್ವಕವಾಗಿ ದೇವರನ್ನು ದೃಷ್ಟಿಸುವುದಾದರೆ ಎಂತಹ ಪ್ರತಿಬಂಧಕವಾಗಿದ್ದರೂ ದೇವರು ತೊಲಗಿಸಿ ನಿನಗೆ ಸಂಪೂರ್ಣ ಜಯವನ್ನು ದಯಪಾಲಿಸುತ್ತಾರೆ. ಅಷ್ಟು ಮಾತ್ರವಲ್ಲದೆ ದೇವರು ನಿಮ್ಮನ್ನು ಪ್ರೀತಿಸುತ್ತಾ ಇದ್ದಾರೆ. ಯಾರೇ ಪ್ರೀತಿಸಿದರೂ ಪ್ರೀತಿಸದೇ ಇದ್ದರೂ ಆತನು ನಿನ್ನನ್ನು ಪ್ರೀತಿಸುತ್ತಾರೆ. ಪ್ರಿಯ ತಾಯಿ, ಬಾಧೆ ಪಡುತ್ತಾ ಇದ್ದೀಯಾ? ನನ್ನ ಮಕ್ಕಳು ಪ್ರೀತಿಸುತ್ತಾ ಇಲ್ಲ ರೀ, ನಾನು ಹೆತ್ತ ಮಕ್ಕಳೇ ದೂರವಾಗಿದ್ದಾರೆ ರೀ, ಅವರು ಪ್ರೀತಿಸುತ್ತಾ ಇಲ್ಲ ಎಂಬುದಾಗಿ ಅಳುತ್ತಾ ಇದ್ದೀಯಾ? ಪ್ರಿಯ ತಂದೆ, ಅಳುತ್ತಾ ಇದ್ದೀಯಾ? ನಿನ್ನ ಹೆಂಡತಿ ಪ್ರೀತಿಸುತ್ತಿಲ್ಲ ಎಂದು, ನಿನ್ನ ಮಕ್ಕಳು ಪ್ರೀತಿಸುತ್ತಿಲ್ಲ ಎಂದು, ಒಂಟಿಯಾಗಿ ಕೈಬಿಟ್ಟಿದ್ದಾರೆ ಎಂಬುದಾಗಿ ಅಳುತ್ತಾ ಇದ್ದೀಯಾ? ಅನೇಕರು ಈ ದಿನದಲ್ಲಿ ಪ್ರೀತಿ ಸಿಗುತ್ತಾ ಇಲ್ಲ ಎಂಬುದಾಗಿ ಬಾಧೆ ಪಡುವಂತವರು ಅನೇಕರಿದ್ದಾರೆ. ಆದರೆ ದೇವರ ಪ್ರೀತಿ ಯಾವಾಗಲೂ ಕೂಡ ನಿನಗೆ ಲಭ್ಯವಾಗಿದೆ. ಗಾಡ್ಸ್ ಲವ್ ಇಸ್ ಆಲ್ವೇಸ್ ಅವೈಲಬಲ್ ಟು ಯು ವೇರ್ ಎವರ್ ಯು ಆರ್. ಡೋಂಟ್ ವರಿ ಅಬೌಟ್ ಎನಿಥಿಂಗ್. ನೀನು ಯಾವುದಕ್ಕೂ ಚಿಂತಿಸುವಂತ ಅವಶ್ಯಕತೆ ಇಲ್ಲ. ದೇವರ ಪ್ರೀತಿ ಸಮೃದ್ಧಿಯಾಗಿ ನಿಮ್ಮ ಮೇಲೆ ಸುರಿಸಲ್ಪಡುತ್ತದೆ. ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ನಿಮಗೋಸ್ಕರ, ನನಗೋಸ್ಕರ ಮರಣಿಸುವುದರ ಮೂಲಕ ಆತನ ಪ್ರೀತಿಯನ್ನು ವ್ಯಕ್ತಪಡಿಸಿದ್ದಾರೆ. ಆತನ ಪ್ರೀತಿ ಉನ್ನತವಾದದ್ದು. ಅಂತಹ ಪ್ರೀತಿಯಲ್ಲಿ ನಾವೆಲ್ಲರೂ ಬೆಳೆಯಬೇಕೆಂದು ದೇವರು ಕೋರುತ್ತಿದ್ದಾರೆ. ಈ ವಾಗ್ದಾನವನ್ನು ಕ್ಲೇಮ್ ಮಾಡಿರಿ. ದೇವರು ನಮ್ಮ ಕಣ್ಣನ್ನು ತೆರೆಯುವ ಆತನು, ಕುಗ್ಗಿದವರನ್ನು ಉದ್ಧರಿಸುವ ಆತನು, ಆತನು ನಮ್ಮನ್ನು ಪ್ರೀತಿಸುವ ಆತನು. ಆದ್ದರಿಂದ ಈ ವಾಗ್ದಾನವನ್ನು ಸ್ಮರಿಸಿ ದಿನವೆಲ್ಲ ದೇವರಿಗೆ ಸ್ತೋತ್ರ ಮಾಡೋಣ. ದೇವರು ನಿಮ್ಮೆಲ್ಲರನ್ನು ಕೂಡ ಆಶೀರ್ವದಿಸಿ ಬಲಪಡಿಸಿ. ಪ್ರೀತಿಯುಳ್ಳ ತಂದೆ, ಉನ್ನತನಾದ ದೇವ, ನಿಮ್ಮ ಪರಿಶುದ್ಧವಾದ ಶ್ರೇಷ್ಠವಾದ ಪಾದಗಳಿಗೆ ಸ್ತೋತ್ರ ಹೇಳುತ್ತೇವೆ ಅಪ್ಪ. ನಮ್ಮ ಕಣ್ಣನ್ನು ತೆರೆಯುವುದಕ್ಕಾಗಿ ಲೋಕಕ್ಕೆ ಬಂದಿದ್ದೀರಾ, ನಮ್ಮನ್ನು ಉದ್ಧರಿಸುವುದಕ್ಕಾಗಿ ಬಂದಿದ್ದೀರಾ. ನಮ್ಮನ್ನು ಪ್ರೀತಿಸಿದ ದೇವರು, ಪ್ರೀತಿಸುವಂತ ದೇವರು, ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿನ ನಮ್ಮ ಪ್ರಿಯರು ಯಾರ್ಯಾರು ನಿರಾಶೆ, ನಿರುತ್ಸಾಹ, ಸೋಲಿನಲ್ಲಿದ್ದಾರೋ, ಅಯ್ಯ, ನಿಮ್ಮ ಪ್ರೀತಿಯನ್ನು ತಿಳಿದುಕೊಂಡು ನಿಮ್ಮ ಕೃಪೆಯಲ್ಲಿ ಬೆಳೆಯಬೇಕೆಂದು ಆಶಿಸುತ್ತಿದ್ದಾರೋ ಅವರೆಲ್ಲರನ್ನು ಕೂಡ ನೀವೇ ಮುಟ್ಟಿ ನಿಮ್ಮ ಕೃಪೆಯಲ್ಲಿ ಸ್ಥಿರಪಡಿಸಿರಿ. ಅನಾರೋಗ್ಯದಲ್ಲಿ ಯಾರಿದ್ದಾರೋ ದೇವ, ಅವರ ದೇಹದಲ್ಲಿ ಪರಿಪೂರ್ಣವಾದ ಸ್ವಸ್ಥತೆಯನ್ನು ನೀವೇ ದಯಪಾಲಿಸಿರಿ. ಮಾನಸಿಕವಾಗಿ ಕುಗ್ಗಿ ಹೋದವರನ್ನು, ಆರ್ಥಿಕವಾಗಿ ಕುಗ್ಗಿ ಹೋದವರನ್ನು ಮೇಲೆತ್ತಿರಿ. ನಿಮ್ಮ ಮಹಿಮೆಯ ರಾಜ್ಯಕ್ಕಾಗಿ ನಮ್ಮೆಲ್ಲರನ್ನು ಉಪಯೋಗಿಸಬೇಕೆಂದು ಕೋರುತ್ತಾ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆಯೇ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು ಡಿಯರ್ ಫ್ರೆಂಡ್ಸ್. ಹ್ಯಾವ್ ಅ ವಂಡರ್ಫುಲ್ ಡೇ.